ಸ್ಟೂಡೆಂಟ್ಸ್, ಇವತ್ತು ನಾವು ಮಾನೋಸ್ಯಾಕರೈಡ್ಸ್ಗಳ ಸ್ಟ್ರಕ್ಚರ್ಸನ್ನು ಕಲಿಯೋಣ. ಈಗ ನಾವು ಕೆಲವು ಮಾನೋಸ್ಯಾಕರೈಡ್ಸ್ ಇದ್ದಾವೆ. ಈ 6 ಮಾನೋಸ್ಯಾಕರೈಡ್ಸಿನ ಸ್ಟ್ರಕ್ಚರ್ಸನ್ನು ನೀವು ಥರೋವಾಗಿ ಕಲಿತ್ಬಿಟ್ರೆ ಡೈಸ್ಯಾಕರೈಡ್ಸು, ಪಾಲಿಸ್ಯಾಕರೈಡ್ಸು, ಡಿರೈವ್ಡ್ ಮಾನೋಸ್ಯಾಕರೈಡ್ಸು ಎಲ್ಲ ಹೋಲ್ ಕಾರ್ಬೋಹೈಡ್ರೇಟ್ ಕಾನ್ಸೆಪ್ಟ್ಸು ನಮಗೆ ಮುಂದೆ ತುಂಬ ಸುಲಭ ಆಗುತ್ತೆ. ಸೊ ಫಸ್ಟ್ ವಿ ವಿಲ್ ಲರ್ನ್ ದೀಸ್ ಮಾನೋಸ್ಯಾಕರೈಡ್ಸ್. ಈ ಯಾವ್ಯಾವ ಮಾನೋಸ್ಯಾಕರೈಡ್ಸಿನ ಸ್ಟ್ರಕ್ಚರ್ಸನ್ನು ನಾನು ಕವರ್ ಮಾಡ್ತೀನಿ ಅಂತ ಹೇಳಿದ್ರೆ, ಫಸ್ಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ದಿ ಗ್ಲೂಕೋಸ್, ಆಮೇಲೆ ದೆನ್ ಗ್ಯಾಲಕ್ಟೋಸ್, ಫ್ರಕ್ಟೋಸ್, ಮ್ಯಾನೋಸ್, ಇದೆಲ್ಲ 6 ಕಾರ್ಬನ್ ಶುಗರ್ಸು. ಇದರ ಜೊತೆಗೆ 2 5 ಕಾರ್ಬನ್ ಶುಗರ್ಸನ್ನು ಕಲಿಯೋಣ. ಒಂದು ರೈಬೋಸು, ಇನ್ನೊಂದು ಅರಾಬಿನೋಸ್. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ದ ಸ್ಟ್ರಕ್ಚರ್ ಆಫ್ ಆಲ್ ದೀಸ್ ಮಾನೋಸ್ಯಾಕರೈಡ್ಸ್ one by one. Okay, first I am going to explain you about the structure of the glucose. ಸೊ ನಿಮಗೆಲ್ಲರಿಗೂ ಗೊತ್ತಿದೆ, ಗ್ಲೂಕೋಸ್ ಇಸ್ ಎ ಆಲ್ಡೋಹೆಕ್ಸೋಸ್. ಇದನ್ನು ತುಂಬ ಕ್ವಿಕ್ಕಾಗಿ ಫಾಸ್ಟಾಗಿ ಯಾವ ರೀತಿ ಬರಿಬೋದು ಅಂತ ಹೇಳಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ಬೇಕು. ಆಲ್ಡೋಹೆಕ್ಸೋಸ್ ಅಂತ ನೆನಪಿದ್ರೆ ಸಾಕು, ಆರಾಮಾಗಿ ಬರಿಬೋದು ಗ್ಲೂಕೋಸ್ ಸ್ಟ್ರಕ್ಚರ್ನ. ಹೇಗೆ? ಹೆಕ್ಸೋಸ್ ಅಂದರೆ ಇಟ್ಸ್ ಎ 6 ಕಾರ್ಬನ್ ಕಾಂಪೌಂಡು, 6 ಕಾರ್ಬನ್ ಶುಗರು. ಆಲ್ಡೋ ಅಂದರೆ ಏನು? ಆಲ್ಡಿಹೈಡಿಕ್ ಗ್ರೂಪ್ ಇದೆ. ಸೊ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನೋಡ್ರಿ, 6 ಕಾರ್ಬನ್ಗಳನ್ನ ಈ ಥರ 6 ಕಾರ್ಬನ್ ಇರೋವಂಥ ಚೈನನ್ನು ಫಸ್ಟು ಬರ್ಕೊಂಡ್ಬಿಡಿ. ಕಾರ್ಬನ್ ಇದು, ದಿಸ್ ಇಸ್ ದ ಕಾರ್ಬನ್ ನಂಬರ್ 1, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್, ಫಿಫ್ತ್ ಕಾರ್ಬನ್ ಆ್ಯಂಡ್ 6th ಕಾರ್ಬನ್ನು. ನೀವು ಕಾರ್ಬನ್ ನಂಬರ್ ಹಾಕ್ಬೋದು ಅಥವಾ ಮನಸ್ಸಲ್ಲಾದ್ರೂ ಕಾರ್ಬನ್ ನಂಬರ್ಸನ್ನು ಹಾಗೆ ಇಟ್ಕೋಬೋದು. ಮೊದಲನೇ ಕಾರ್ಬನ್ನಿಗೆ ಯಾವಾಗಲೂ ಏನು ಬರೀರಿ? ಆಲ್ಡಿಹೈಡಿಕ್ ಗ್ರೂಪ್ ಬರೀರಿ. 6th ಕಾರ್ಬನ್ನಿಗೆ CH2OH ಮಾಡೋಣ. ಇನ್ನು ಉಳಿದಿರೋ 4 ಕಾರ್ಬನ್ ಆಟಮ್ಸ್ ಇದೆಯಲ್ಲ, ಇದರಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೋಡ್ರಿ, ಎಲ್ಲದು HOH ಬರುತ್ತೆ. ಅಂದರೆ HOH ಅಂದರೆ ಲೆಫ್ಟಿಗೆ ಹೆಚ್ಚು, ರೈಟಿಗೆ OH. ಈ ಎಲ್ಲದರಲ್ಲೂ HOH ಬರುತ್ತೆ, ಬಟ್ ಎಕ್ಸೆಪ್ಟ್ ಥರ್ಡ್ ಕಾರ್ಬನ್ ಆಟಮ್. ಥರ್ಡ್ ಕಾರ್ಬನ್ ಆಟಮಲ್ಲೇನು? OHH. ಅಂದರೆ ನೋಡ್ರಿ, ಸೆಕೆಂಡ್ ಕಾರ್ಬನ್ನು HOH, ಥರ್ಡ್ ಕಾರ್ಬನ್ನು OHH, ಫೋರ್ತ್ ಕಾರ್ಬನ್ HOH, ಫಿಫ್ತ್ ಕಾರ್ಬನ್ HOH. ಈ ಥರ ನಾವು ಸ್ಟ್ರಕ್ಚರ್ಸ್ ಬರೆದ್ವಿ ಅಂತ ಹೇಳಿದ್ರೆ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ಈ ಗ್ಲೂಕೋಸು ಈಗ ರಿಂಗ್ ಫಾರಮ್ ಮಾಡಬೇಕಾದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ, 4 ಕಾರ್ಬನ್ನಿಗಿಂತ ಜಾಸ್ತಿ ನಂಬರ್ ಆಫ್ ಕಾರ್ಬನ್ಸ್ ಇತ್ತು ಕಾರ್ಬೋಹೈಡ್ರೇಟ್ಸಲ್ಲಿ ಅಂತ ಹೇಳಿದ್ರೆ ಇನ್ ಸಲ್ಯೂಷನ್ ಇಟ್ಸ್ ಗೋಯಿಂಗ್ ಟು ಎಕ್ಸಿಸ್ಟ್ ಇನ್ ರಿಂಗ್ ಫಾರಮು. ಈ ಥರ ರಿಂಗ್ ಫಾರಮ್ ಆಗಬೇಕಾದ್ರೆ ಏನಾಗುತ್ತೆ? ಹೆಮಿ ಅಸಿಟಾಲ್ ಫಾರ್ಮ್ ಆಗುತ್ತೆ. ಈ ಹೆಮಿ ಅಸಿಟಾಲ್ ಹೊಂದಿರೋ ಅಂಥ ಈ ಸ್ಟ್ರಕ್ಚರ್ನ ಬರೆಯೋಣ. ಇದನ್ನು ನಾವೇನಂತ ಕರಿತೀವಿ? ದಿಸ್ ಇಸ್ ಡಿ ಗ್ಲೂಕೋಸ್ ಅಂತ ಹೇಳ್ತೀವಿ. ಇದನ್ನು ಓಪನ್ ಚೈನ್ ಸ್ಟ್ರಕ್ಚರ್ ಅಂತ ಕರಿತೀವಿ, ಫಿಶರ್ಸ್ ಪ್ರೊಜೆಕ್ಷನ್ ಫಾರ್ಮುಲಾ ಅಂತ ಕರಿತೀವಿ. ಓಕೆ, ಇದೇ ಕಾನ್ಸೆಪ್ಟನ್ನು ನಾವು ಈಗ ಹೆಮಿ ಅಸಿಟಾಲಿಗೆ ಅಂದರೆ ರಿಂಗ್ ಫಾರಮಲ್ಲೂ ಬರೀಬಹುದು. ನೋಡಿ, ಈ ಥರ ಹೆಮಿ ಅಸಿಟಾಲ್ ಫಾರಮ್ ಆಗಬೇಕಾದ್ರೆ ಫಸ್ಟ್ ಕಾರ್ಬನಿನ ಆಲ್ಡಿಹೈಡಿಕ್ ಗ್ರೂಪು 5th ಕಾರ್ಬನಿನ OH ಗ್ರೂಪ್ ಜೊತೆ ರಿಯಾಕ್ಟ್ ಆಗಿರುತ್ತೆ. ಇದನ್ನು ಹಿಂದಿನ ಕ್ಲಾಸಲ್ಲೇ ನೀವೆಲ್ಲ ಕಲ್ತಿದ್ದೀರಾ. ಇನ್ನು ಮಿಕ್ಕಿದ್ದೆಲ್ಲ ಸೇಮ್. ಲಾಸ್ಟ್ ಕಾರ್ಬನ್ ಏನು? ಇಟ್ ಇಸ್ CH2OH, ಸೆಕೆಂಡ್ ಕಾರ್ಬನ್ HOH, ಥರ್ಡ್ ಕಾರ್ಬನ್ OHH, ಫೋರ್ತ್ ಕಾರ್ಬನ್ HOH, ಫಿಫ್ತ್ ಕಾರ್ಬನ್ ಏನಾಗುತ್ತೆ? ಇಲ್ಲಿ H ಬರುತ್ತೆ. ಆದರೆ ನೋಡಿ, ಈ ಸ್ಟ್ರಕ್ಚರಲ್ಲಿ ನಾವು ಇದು ಇದು ಏನಂತ ಹೇಳ್ಬೋದು? ಆಲ್ಫಾ ಫಾರಮಲ್ಲಿ ಇದೆಯಾ, ಬೀಟಾ ಫಾರಮಲ್ಲಿ ಇದೆಯಾ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ರಿಂಗು ಈ ರೀತಿ ಇರೋದಿಲ್ಲ. ಸೊ ನಮ್ಮ ಕನ್ವೀನಿಯನ್ಸಿಗೆ ನಾವೇನು ಮಾಡ್ತೀವಿ ಹೇಳಿ? ಹ್ಯಾವರ್ತ್ ಸ್ಟ್ರಕ್ಚರ್ಸನ್ನು ಬರಿತೀವಿ. ಈ ಹ್ಯಾವರ್ತ್ ಸ್ಟ್ರಕ್ಚರ್ಸನ್ನು ಬರಿಬೇಕಾದ್ರೆ ಏನು ಮಾಡ್ತೀವಿ? ಈ ಥರ ಒಂದು ಪೈರಾನ್ ಮಾಲಿಕ್ಯೂಲ್ ಥರ ಬರೆದ್ಬಿಡ್ತೀವಿ. ಓಕೆ, ಇದು ಪ್ಲೇನಾರ್ ಮಾಲಿಕ್ಯೂಲು. ಈ ಮೇಲ್ಗಡೆ ಬರೋದೆಲ್ಲ ಏನು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಟ್ ಇಸ್ ಅಬೋವ್ ದ ಪ್ಲೇನ್ ಆಫ್ ದ ರಿಂಗ್. ಇವೆಲ್ಲ ಏನು? ಈ ಪಾಯಿಂಟ್ಗಳು ಅಂತ ಹೇಳಿದ್ರೆ ದೇ ಆರ್ ಬಿಲೋ ದ ಪ್ಲೇನ್ ಆಫ್ ದ ರಿಂಗ್. ನಾವು ಈ ರಿಂಗನ್ನು ಈ ಭಾಗದಿಂದ ನೋಡ್ತಾ ಇದ್ದೀವಿ. ಓಕೆ, ಇದನ್ನೆಲ್ಲ ನೀವು ಹ್ಯಾವರ್ತ್ ಸ್ಟ್ರಕ್ಚರಲ್ಲಿ ಕಲ್ತಿದ್ದೀರಾ. ಕನ್ವೆನ್ಷನ್ ಪ್ರಕಾರ ಏನು? ದಿಸ್ ಈಸ್ ಫಸ್ಟ್ ಕಾರ್ಬನ್ ಆಟಮ್,
6ನೇ ಕಾರ್ಬನ್ ಆಟಮ್ನ ನಾವೆಲ್ಲಿ ಬರಿತೀವಿ? ಅಬೋವ್ ದ ಪ್ಲೇನ್ ಆಫ್ ದಿ ರಿಂಗ್ ಆ್ಯಂಡ್ ಔಟ್ ಆಫ್ ದಿ ರಿಂಗ್ ಇಲ್ಲಿ ಬರಿತಾ ಇದ್ದೀವಿ. ಹೌದಾ? ಈಗ ನಾವೇನು ಮಾಡ್ತೀವಿ, ಗ್ಲೂಕೋಸಲ್ಲಿ ಈ ಕನ್ವೆನ್ಷನ್ ಪ್ರಕಾರ ನಾನು ನೆನ್ನೆನೇ ಹೇಳಿದ್ದೀನಿ ಆಲ್ರೆಡಿ ಕ್ಲಾಸಲ್ಲಿ, ಏನು ಈ ಕಾರ್ಬನ್ ಆಟಮಿನ ಲೆಫ್ಟ್ ಸೈಡ್ ಇರೋ ಅಂಥದ್ದೆಲ್ಲ ನಮಗೇನು ಬರುತ್ತೆ? ಅಬೋವ್ ದ ಪ್ಲೇನ್ ಆಫ್ ದಿ ರಿಂಗ್. ಸೊ ಲುಕ್ ಅಟ್ ದ ಸೆಕೆಂಡ್ ಕಾರ್ಬನ್ ಆಟಮ್, ಹೆಚ್ ಇಸ್ ಟುವರ್ಡ್ಸ್ ದ ಲೆಫ್ಟ್ ಸೈಡ್. ಸೊ ಇಲ್ಲಿ ಹೆಚ್ಚು ಅಬೋವ್ ದ ಪ್ಲೇನ್ ಆಫ್ ದಿ ರಿಂಗ್ ಬರುತ್ತೆ, ಓ ಹೆಚ್ಚು ಬಿಲೋ ದ ಪ್ಲೇನ್. 3ನೇ ಕಾರ್ಬನಲ್ಲಿ ಏನಾಗುತ್ತೆ? ಓ ಹೆಚ್ ಅಬೋವ್ ದ ಪ್ಲೇನ್ ಆಫ್ ದಿ ರಿಂಗ್, ಹೆಚ್ ಬಿಲೋ ದ ಪ್ಲೇನ್ ಆಫ್ ದ ರಿಂಗ್. 4ನೇ ಕಾರ್ಬನ್ನಲ್ಲಿ ಹೆಚ್ ಈಸ್ ಅಬೋವ್ ದ ಪ್ಲೇನ್ ಆಫ್ ದ ರಿಂಗ್ ಆ್ಯಂಡ್ ಓ ಹೆಚ್ ಇಸ್ ಬಿಲೋ ದ ಪ್ಲೇನ್ ಆಫ್ ದ ರಿಂಗ್. ಈಗ ಫಸ್ಟ್ ಕಾರ್ಬನ್ ಆಟಮ್ನ ನೋಡೋಣ. ಈ ಫಸ್ಟ್ ಕಾರ್ಬನ್ ಆಟಮಲ್ಲಿ ಕಾನ್ಫಿಗರೇಷನ್ನು ಹೆಚ್ ಓ ಹೆಚ್ ಇತ್ತು ಅಂತ ಹೇಳಿದ್ರೆ, ಅಂದರೆ ಓ ಹೆಚ್ಚು ಬಿಲೋ ದ ಪ್ಲೇನ್ ಆಫ್ ದ ರಿಂಗ್ ಇತ್ತು ಅಂದರೆ ಇದನ್ನು ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಆಲ್ಫಾ ಡಿ ಗ್ಲೂಕೋ ಪೈರನೋಸ್ ಅಂತ ಕರಿತೀವಿ. ಇದೇ ರಿಂಗು ಇನ್ನೊಂದು ಫಾರ್ಮಲ್ಲೂ ಇರುತ್ತೆ. ಅದು ಯಾವುದು? ಎಸ್, ಬೀಟಾ ಫಾರ್ಮು. ಬೀಟಾ ಫಾರಮು ಆಲ್ಫಾ ಫಾರಮು ಎಕ್ಸಾಕ್ಟ್ಲಿ ಐಡೆಂಟಿಕಲ್ ಎಕ್ಸೆಪ್ಟ್ ಅಟ್ ದ ಫಸ್ಟ್ ಕಾರ್ಬನ್ ಆಟಮ್. ಸೊ ಫಸ್ಟ್ ಕಾರ್ಬನ್ ಆಟಮಲ್ಲಿ ಏನಿರುತ್ತೆ? ಬೀಟಾ ಫಾರಮಲ್ಲಿ ಓ ಹೆಚ್ಚು ಅಬೋವ್ ದ ಪ್ಲೇನ್ ಆಫ್ ದಿ ರಿಂಗ್ ಬರುತ್ತೆ, ಹೆಚ್ಚು ಬಿಲೋ ದ ಪ್ಲೇನ್ ಆಫ್ ದ ರಿಂಗ್ ಬರುತ್ತೆ. ಇನ್ನು ಉಳಿದಿರೋ ಪಾರ್ಟ್ ಎಲ್ಲ ಎಕ್ಸಾಕ್ಟ್ಲಿ ಸೇಮ್. ಅಂದರೆ ಸೆಕೆಂಡ್ ಕಾರ್ಬನ್ ಹೆಚ್ ಓ ಹೆಚ್, ಥರ್ಡ್ ಕಾರ್ಬನ್ ಓ ಹೆಚ್ ಹೆಚ್, ಎಸ್, ಫೋರ್ತ್ ಕಾರ್ಬನ್ ಹೆಚ್ ಓ ಹೆಚ್, ಅಗೈನ್ ಫಿಫ್ತ್ ಕಾರ್ಬನ್, ದಸ್ ಇಸ್ ಸಿಕ್ಸ್ತ್ ಕಾರ್ಬನ್ ಏನು? ಸಿ ಎಚ್ ಟು ಓ ಹೆಚ್ ಔಟ್ಸೈಡ್ ದ ರಿಂಗ್ ಆ್ಯಂಡ್ ಇಲ್ಲೇನು ಉಳಿತು ಹೇಳಿ? ಹೆಚ್. ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಬೀಟಾ ಡಿ ಗ್ಲೂಕೋ ಪೈರನೋಸ್ ಅಂತ ಕರಿತೀವಿ. ಸೊ ಒನ್ ಮೋರ್ ಥಿಂಗ್, ಈ ಆಲ್ಫಾ ಫಾರ್ಮು ಮತ್ತು ಬೀಟಾ ಫಾರಮನ್ನು ನಾವೇನಂತ ಕರಿತೀವಿ? ವಿ ಕಾಲ್ ದೆಮ್ ಆಸ್ ಆ್ಯನೋಮರ್ಸ್. ಸೊ ನಾವು ಐ ಆಮ್ ಗೋಯಿಂಗ್ ಟು ಡಿಫೈನ್ ದ ಆ್ಯನೋಮರ್ಸ್. ವಾಟ್ ಆರ್ ಆ್ಯನೋಮರ್ಸ್? ಆ್ಯನೋಮರ್ಸ್ ಆರ್ ದ ಕಾರ್ಬೋಹೈಡ್ರೇಟ್ಸ್ ಅಥವಾ ಸಿಂಗಲ್ ಶುಗರ್, ಎ ಸೇಮ್ ಶುಗರ್ ಮಾಲಿಕ್ಯೂಲ್ whose configuration is different with respect to ಫಂಕ್ಷನಲ್ ಗ್ರೂಪ್ ಕಾರ್ಬನ್ ಆಟಮ್. ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಡೆಫಿನಿಷನನ್ನು. ಎನಿ ಕಾರ್ಬೋಹೈಡ್ರೇಟ್, ಎನಿ monosaccharide whose in the ring form, if its configuration is different with respect to functional group carbon atom, that those sugars are called as anomers. ಅಂದರೆ ನೋಡ್ರಿ, ಇದು ಗ್ಲೂಕೋಸೆ, ದಿಸ್ ಈಸ್ ಆಲ್ಸೋ ಗ್ಲೂಕೋಸ್. ಆದರೆ ಯಾವ ಕಾರ್ಬನ್ನಲ್ಲಿ ಫಂಕ್ಷನಲ್ ಗ್ರೂಪ್ ಅಂದರೆ ಆಲ್ಡಿಹೈಡಿಕ್ ಗ್ರೂಪ್ ಇತ್ತಲ್ಲ, ಈ ಫಸ್ಟ್ ಕಾರ್ಬನ್ ಆಟಮ್, ಈ ಫಸ್ಟ್ ಕಾರ್ಬನ್ ಆಟಮಿನ ಕಾನ್ಫಿಗರೇಷನ್ ಏನಾಗಿದೆ? ಬೇರೆ ಬೇರೆ ಆಗಿದೆ. ಈ ರೀತಿ ಇರುವಂಥ ಪೇರ್ಸನ್ನ ನಾವೇನಂತ ಕರಿತೀವಿ? ವಿ ಕಾಲ್ ದಮ್ ಆಸ್ ಆ್ಯನೋಮರ್ಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದಿ ಡಿ ಗ್ಲೂಕೋಸ್. ಇದೇನಿದು? ಓಪನ್ ಚೈನ್ ಸ್ಟ್ರಕ್ಚರ್. ದಿಸ್ ಈಸ್ ಓಪನ್ ಚೈನ್ ಸ್ಟ್ರಕ್ಚರ್ ಆರ್ ಫಿಶರ್ಸ್ ಪ್ರೊಜೆಕ್ಷನ್ ಫಾರ್ಮುಲಾ ಅಂತೀವಿ. ಫಿಶರ್ಸ್ ಪ್ರೊಜೆಕ್ಷನ್ ಫಾರ್ಮುಲಾದಲ್ಲೇ ರಿಂಗು ಇದು ಹ್ಯಾವರ್ತ್ ಸ್ಟ್ರಕ್ಚರು. ಇದು ಆಲ್ಫಾ ಡಿ ಫಾರಮು. ಆಲ್ಫಾ ಡಿ ಫಾರ್ಮಲ್ಲಿ ಏನಾಗಿರುತ್ತೆ? ಓ ಹೆಚ್ಚು ಬಿಲೋ ದ ಪ್ಲೇನ್ ಆಫ್ ದ ರಿಂಗ್ ಇರುತ್ತೆ. ಬೀಟಾ ಡಿ ಫಾರ್ಮಲ್ಲಿ ಏನಾಗುತ್ತೆ? ಫಸ್ಟ್ ಕಾರ್ಬನ್ನಲ್ಲಿ ಓ ಹೆಚ್ಚು ಅಬೋವ್ ದ ಪ್ಲೇನ್ ಆಫ್ ದ ರಿಂಗ್ ಇರುತ್ತೆ. ಓಕೆ, ಮತ್ತು ಈ ಆಲ್ಫಾ ಮತ್ತು ಬೀಟಾ ಫಾರ್ಮ್ಸನ್ನು ನಾವೇನಂತ ಕರಿತೀವಿ? ಈ ಆಲ್ಫಾ ಮತ್ತು ಬೀಟಾ ಫಾರಮ್ಸನ್ನು ನಾವು ಆ್ಯನೋಮರ್ಸ್ ಅಂತ ಕರಿತೀವಿ. ಸೊ ಇಲ್ಲಿಗೆ ಗ್ಲೂಕೋಸ್ ಕಂಪ್ಲೀಟ್ ಆಯಿತು. ಇದೇ ಕಾನ್ಸೆಪ್ಟನ್ನು ಇದೇ ರೀತಿ ನಾವೇನು ಮಾಡೋಣ? we will let us learn the structure of the galactose. ಸೊ ನಿಮಗೆ ಇನ್ನೊಂದು ಹೇಳ್ಬೋದು, ಗ್ಯಾಲಕ್ಟೋಸ್ ಈಸ್ ಆಲ್ಸೋ ಆ್ಯಂಡ್ ಆಲ್ಡೋಹೆಕ್ಸೋಸ್. ಹೌದಾ? ಗ್ಯಾಲಕ್ಟೋಸು ಕೂಡ ಏನು? ಆಲ್ಡೋಹೆಕ್ಸೋಸೇ. ಏನು ಡಿಫ್ರೆನ್ಸು ಗ್ಲೂಕೋಸು ಗ್ಯಾಲಕ್ಟೋಸ್ಗೆ ಅಂತ ಹೇಳಿದ್ರೆ, ಎಕ್ಸಾಕ್ಟ್ ಸ್ಟ್ರಕ್ಚರ್ ಸೇಮ್ ಗ್ಲೂಕೋಸೇ ಬರೀರಿ, ಜೊತೆಗೆ ಫೋರ್ತ್ ಕಾರ್ಬನ್ನು ಓ ಹೆಚ್ ಹೆಚ್ ಬರಿಬೇಕು. ಐ ಆಮ್ ರಿಪೀಟಿಂಗ್, ಗ್ಯಾಲಕ್ಟೋಸ್ ಸ್ಟ್ರಕ್ಚರ್ ಏನಿರುತ್ತೆ? ಡಿಟ್ಟೋ ಗ್ಲೂಕೋಸೆ. ನೋಡಿ, ನೀವು ಗ್ಲೂಕೋಸ್ ಸ್ಟ್ರಕ್ಚರ್ ಒಂದು ಕಲಿತ್ಬಿಟ್ರೆ ಇನ್ನು ಉಳಿದಿರೋ 4 ಶುಗರ್ಸನ್ನು, ಅಂದರೆ ಗ್ಯಾಲಕ್ಟೋಸು, ಇನ್ನು ಉಳಿದಿರೋ 3 ಶುಗರು, ಗ್ಯಾಲಕ್ಟೋಸು, ಮ್ಯಾನೋಸು, ಫ್ರಕ್ಟೋಸನ್ನು ತುಂಬ ಸುಲಭವಾಗಿ ಕಲಿಬೋದು. ಗ್ಯಾಲಕ್ಟೋಸ್ನ ನೀವು ಹೇಗೆ ನೆನ್ಪಿಟ್ಕೊಂತೀರಾ? ಸೇಮ್ ಗ್ಲೂಕೋಸೆ, ಬಟ್ ಫೋರ್ತ್ ಕಾರ್ಬನ್ನು ಕೂಡ ಓ ಹೆಚ್ ಹೆಚ್. ಅಲಾಂಗ್ ವಿತ್ ಗ್ಲೂಕೋಸ್ ನಮಗೇನಿರುತ್ತೆ? ಗ್ಲೂಕೋಸ್ ಸ್ಟ್ರಕ್ಚರಲ್ಲೂ ಎಕ್ಸಾಕ್ಟ್ಲಿ ಸೇಮೇ, ಜೊತೆಗೆ ಫೋರ್ತ್ ಕಾರ್ಬನ್ ಏನಾಗುತ್ತೆ? ಓ ಹೆಚ್ ಹೆಚ್ ಇರುತ್ತೆ. ಈ ಥರ 6 ಕಾರ್ಬನ್ಗಳನ್ನ ಚೈನನ್ನು ಬರ್ಕೊಂಡ್ಬಿಡಿ.
ಫಸ್ಟ್ ಕಾರ್ಬನ್ ಏನು CHO, ಸಿಕ್ಸ್ತ್ ಕಾರ್ಬನ್ ಏನಿರುತ್ತೆ CH2OH ಮಾಡೋಣ. ಎಲ್ಲ HOH, ಬಟ್ ಥರ್ಡ್ ಮತ್ತು ಫೋರ್ತ್ ಕಾರ್ಬನ್ ಮಾತ್ರ OHH. ಸಿ, ಸೆಕೆಂಡ್ ಕಾರ್ಬನ್ HOH, ಥರ್ಡ್ ಕಾರ್ಬನ್ OHH, ಫೋರ್ತ್ ಕಾರ್ಬನ್ OHH, ಫಿಫ್ತ್ ಕಾರ್ಬನ್ ಏನು HOH. ಇದು ಓಪನ್ ಚೈನ್ ಸ್ಟ್ರಕ್ಚರ್ ಅಥವಾ ಫಿಶರ್ಸ್ ಪ್ರೊಜೆಕ್ಷನ್ ಫಾರ್ಮುಲಾ ಆಫ್ ದಿ ಡಿ ಗ್ಯಾಲಕ್ಟೋಸ್. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದಿ ಡಿ ಗ್ಯಾಲಕ್ಟೋಸ್. ಈ ಗ್ಯಾಲಕ್ಟೋಸು ರಿಂಗನ್ನು ಫಾರ್ಮ್ ಮಾಡಬೇಕಾದ್ರೆ ಏನಾಗುತ್ತೆ, ಹೆಮಿ ಅಸಿಟಾಲೆ ಫಾರ್ಮ್ ಆಗುತ್ತೆ. ಸೇಮ್ ಗ್ಲೂಕೋಸಲ್ಲಿ ಹೇಗಾಗುತ್ತೋ ಹಾಗೆ. ಅಂದರೆ ದ ಹೆಮಿ ಅಸಿಟಾಲ್ ಇಸ್ ಫಾರ್ಮ್ಡ್ ಬಿಟ್ವೀನ್ ದ ಫಸ್ಟ್ ಕಾರ್ಬನ್ ಆಟಮ್ ಅಂದರೆ ಆಲ್ಡಿಹೈಡಿಕ್ ಗ್ರೂಪು ಮತ್ತು ಫಿಫ್ತ್ ಕಾರ್ಬನ್ ಆಟಮಿನ ಹೈಡ್ರಾಕ್ಸಿಲ್ ಗ್ರೂಪ್ ಎರಡರ ಮಧ್ಯ ಹೆಮಿ ಅಸಿಟಾಲ್ ಫಾರ್ಮ್ ಆಗುತ್ತೆ. ಇನ್ನು ಮಿಕ್ಕಿರೋ ಸ್ಟ್ರಕ್ಚರ್ ಎಲ್ಲ ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ಥರ್ಡ್ ಕಾರ್ಬನ್ OH, ಫೋರ್ತ್ ಕಾರ್ಬನ್ OHH, ಇಲ್ಲಿ H, ದಿಸ್ ಇಸ್ CH2OH. ಈಗ ಕೂಡ ಈ ಗ್ಯಾಲಕ್ಟೋಸು ಕೂಡ ಎರಡು ಆನುಮರಿಕ್ ಫಾರ್ಮಲ್ಲಿರುತ್ತೆ. ಒಂದು ಆಲ್ಫಾ ಫಾರ್ಮು, ಇನ್ನೊಂದು ಬೀಟಾ ಫಾರಮು. ಏನು ಬರಿತೀರಾ, ಆಲ್ಫಾ ಫಾರಮಲ್ಲಿ ಎಕ್ಸಾಕ್ಟ್ ಗ್ಲೂಕೋಸ್ ಥರ ಎಲ್ಲ ಅಂದರೆ 1, 2, 3, 4 ಎಲ್ಲ HOH, ಬಟ್ ಥರ್ಡ್ ಮತ್ತು ಫೋರ್ತ್ ಕಾರ್ಬನ್ ಮಾತ್ರ ಏನು ಮಾಡ್ತೀರಾ OHH ಬರಿತೀರಾ. ಸಿ, ಸಿಕ್ಸ್ತ್ ಕಾರ್ಬನ್ ಫಸ್ಟ್ ಫಿಕ್ಸ್ ಮಾಡ್ಕೊಂಬಿಡೋಣ. ಸಿಕ್ಸ್ತ್ ಕಾರ್ಬನ್ ಏನಾಗುತ್ತೆ, ಇಟ್ ಇಸ್ CH2OH. ಫಸ್ಟ್ ಕಾರ್ಬನ್ ಏನಾಗುತ್ತೆ HOH ಇದೆ. ಆಲ್ಫಾ ಫಾರ್ಮ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೆಕೆಂಡ್ ಕಾರ್ಬನ್ನು ಕೂಡ HOH. ಥರ್ಡ್ ಕಾರ್ಬನ್ನು ಕೂಡ ಏನಾಗುತ್ತೆ OHH. ಫೋರ್ತ್ ಕಾರ್ಬನ್ನು ಕೂಡ OHH. ಬಟ್ ಗ್ಲೂಕೋಸಲ್ಲಾದರೆ ಏನಾಗುತ್ತೆ, ಫೋರ್ತ್ ಕಾರ್ಬನ್ನು HOH ಇರ್ತಾ ಇತ್ತು. ಬಟ್ ಈ ಗ್ಯಾಲಕ್ಟೋಸಲ್ಲಿ ಸಿ ಅಲ್ಲ, ಸೇಮ್ ಗ್ಲೂಕೋಸೆ, ಬಟ್ ಫೋರ್ತ್ ಕಾರ್ಬನ್ನು OHH. ಇಲ್ಲೇನು ಬರಿತೀವಿ, ಫಿಫ್ತ್ ಕಾರ್ಬನ್, ಇಲ್ಲಿ H. ಇದನ್ನು ನಾವೇನಂತ ಕರಿತೀವಿ, ಆಲ್ಫಾ ಡಿ ಗ್ಯಾಲಕ್ಟೋಪೈರನೋಸ್ ಅಂತ ಕರಿತೀವಿ. ಅದೇ ಥರ ಇಟ್ ಆಲ್ಸೋ ಎಕ್ಸಿಸ್ಟ್ಸ್ ಇನ್ ಒನ್ ಮೋರ್ ಫಾರಮ್. ಏನದು, ಬೀಟಾ ಫಾರಮ್ಮು. ಹೇಗೆ ಬರಿತೀರಾ, ಡಿಟ್ಟೋ ಆಲ್ಫಾ ಫಾರಮ್ಮೆ, ಆದರೆ ಫಸ್ಟ್ ಕಾರ್ಬನ್ ಆಟಮಲ್ಲಿ ಏನು ಬರೀಬೇಕು, ಕಾನ್ಫಿಗರೇಷನನ್ನು OHH ಬರಿತೀವಿ. ಇನ್ನು ಮಿಕ್ಕಿರೋ ಪೋರ್ಷನ್ ಎಲ್ಲ ಏನು, ಆಲ್ಫಾ ಫಾರಮು ಥರನೇ ಸೇಮ್ ಇರುತ್ತೆ. ಸೆಕೆಂಡ್ ಕಾರ್ಬನ್ HOH, ಥರ್ಡ್ ಕಾರ್ಬನ್ OHH, fourth carbon, yes, OHH. See, this is nothing but the beta D galactopyranose. ಸೊ ಸ್ಟೂಡೆಂಟ್ಸ್, ಏನು ಅಂತ ಹೇಳಿದ್ರೆ ಕ್ಲಿಯರ್ ಆಯ್ತಲ್ವಾ. ಗ್ಯಾಲಕ್ಟೋಸು ಏನು, ದಿಸ್ ಇಸ್ ದ ಓಪನ್ ಚೈನ್ ಫಾರ್ಮ್ ಆಫ್ ದ ಗ್ಯಾಲಕ್ಟೋಸ್. ಫಿಶರ್ಸ್ ಪ್ರೊಜೆಕ್ಷನ್ ಫಾರ್ಮುಲಾ ಅದರದೇ ರಿಂಗ್ ಸ್ಟ್ರಕ್ಚರಲ್ಲಿ ಬರೆದಿದ್ದೀವಿ. ಈ ಹ್ಯಾವರ್ಟ್ಸ್, ಓಕೆ ಸ್ಟೂಡೆಂಟ್ಸ್, ಈಗ ನಾವು ಹೇಳಿದ್ವಲ್ಲ, ಇದೇನು ಅಂತ ಹೇಳಿದ್ರೆ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ದಿ ಗ್ಯಾಲಕ್ಟೋಸ್. ಇದು ಅದರದೇ ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾದಲ್ಲೇ ರಿಂಗ್ ಬರೆದಿದ್ದೀವಿ. ಇವು ಹ್ಯಾವರ್ಟ್ಸ್ ರಿಂಗ್ ಸ್ಟ್ರಕ್ಚರ್. ಅಗೇನ್ ಐ ಆಮ್ ರಿಪೀಟಿಂಗ್, ಆಲ್ಫಾ ಡಿ ಗ್ಯಾಲಕ್ಟೋಸ್ ಮತ್ತು ಬೀಟಾ ಡಿ ಗ್ಯಾಲಕ್ಟೋಸ್ನ ನಾವೇನಂತ ಕರಿತೀವಿ, ವಿ ಕಾಲ್ ದಮ್ ಆಸ್ ದೇ ಆರ್ ಆ್ಯನೋಮರ್ಸ್. ಸೊ ಯಾವುದೇ ಒಂದು ಶುಗರಿನ ಆಲ್ಫಾ ಮತ್ತು ಬೀಟಾ ಫಾರ್ಮನ್ನು ನಾವೇನಂತ ಕರಿತೀವಿ, ಅದನ್ನು ಆ್ಯನೋಮರ್ಸ್ ಅಂತ ಕರಿತೀವಿ. ಸೊ ಇದೇ ಥರ ವಿ ವಿಲ್ ಲರ್ನ್ ದ ಸ್ಟ್ರಕ್ಚರ್ ಆಫ್ ದಿ ಫ್ರಕ್ಟೋಸ್. ಓಕೆ, ಫ್ರಕ್ಟೋಸ್ ಹೇಗೆ ಬರೆಯೋದು, ಸೇಮ್ ಗ್ಲೂಕೋಸೆ. ನೋಡಿ, ದ ಸ್ಟ್ರಕ್ಚರ್ ಆಫ್ ದಿ ಫ್ರಕ್ಟೋಸ್ ಇಸ್ ಎಕ್ಸಾಕ್ಟ್ಲಿ ದ ಗ್ಲೂಕೋಸ್. ನಾನು ಇದನ್ನು ಗ್ಲೂಕೋಸಿಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಆದರೆ ಸೆಕೆಂಡ್ ಕಾರ್ಬನ್ ಕೀಟೋ ಗ್ರೂಪ್ ಇದೆ ಅಂತ ಅಂದಮೇಲೆ ಫಸ್ಟ್ ಕಾರ್ಬನ್ ಏನಾಗುತ್ತೆ, CH2OH. ಸೊ ನಾನು ಈಗ ಹೇಳಿದ್ದು ಎಷ್ಟು ಅರ್ಥ ಆಯ್ತೋ ಗೊತ್ತಿಲ್ಲ. 6 ಕಾರ್ಬನ್ಗಳನ್ನ ಫಸ್ಟು ಬರ್ಕೊಂಬಿಡೋಣ. ಫ್ರಕ್ಟೋಸ್ ಇದೆ
ಏನು ದ ಫ್ರಕ್ಟೋಸ್ ಇಸ್ ಎ ಕೀಟೋ ಹೆಕ್ಸೋಸ್. ಹೌದಾ, ಫ್ರಕ್ಟೋಸ್ ಇಸ್ ಎ ಕೀಟೋ ಹೆಕ್ಸೋಸ್ ಅಂದರೆ ಕೀಟೋ ಗ್ರೂಪ್ ಇದೆ, 6 ಕಾರ್ಬನ್ಗಳನ್ನ ಹೊಂದಿದೆ. ನಾನು ಏನು ಹೇಳಿದೆ, ಇಟ್ ಸ್ಟ್ರಕ್ಚರ್ ಇಸ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದ ಗ್ಲೂಕೋಸ್ ಬಟ್ ಇಟ್ಸ್ ಹ್ಯಾವಿಂಗ್ ಎ ಕೀಟೋ ಗ್ರೂಪ್. ಅಂದರೆ ಕೀಟೋ ಗ್ರೂಪ್ ಇದೆ ಅಂತ ಅಂದರೆ ಏನು, ಟರ್ಮಿನಲ್ ಕಾರ್ಬನಲ್ಲಿ ಇರೋಕ್ಕೆ ಚಾನ್ಸಸ್ ಇಲ್ಲ. ಸೊ ಸೆಕೆಂಡ್ ಕಾರ್ಬನ್ ಆಟಮನ್ನು ಸಿ ಡಬಲ್ ಬಾಂಡ್ ಓ ಮಾಡೋಣ. ಫಸ್ಟ್ ಕಾರ್ಬನನ್ನು ನೀವೇನು ಬರಿತೀರಾ, CH2OH ಬರಿತೀರಾ. ಈ ಲಾಸ್ಟ್ ಕಾರ್ಬನ್ ಆಟಮನ್ನು ಕೂಡ ಏನು ಮಾಡ್ತೀವಿ, ಮೇಕ್ ಇಟ್ CH2OH. ಇನ್ನು ಉಳಿದಿರೋದೆಲ್ಲ ಗ್ಲೂಕೋಸ್ ಥರ. ಅಂದರೆ ಥರ್ಡ್ ಕಾರ್ಬನ್ ಏನು OHH, ಫೋರ್ತ್ ಕಾರ್ಬನ್ನು ಥರ್ಡ್ ಕಾರ್ಬನ್ OHH, ಫೋರ್ತ್ ಕಾರ್ಬನ್ HOH, ಫಿಫ್ತ್ ಕಾರ್ಬನ್ನು HOH ಆ್ಯಂಡ್ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ದಿ ಡಿ ಫ್ರಕ್ಟೋಸ್. ಓಕೆ, ಈಗ ಈ ಫ್ರಕ್ಟೋಸು ರಿಂಗ್ ಫಾರಮಿಗೆ ಬರಬೇಕು ಅಂತ ಅಂದರೆ ಏನಾಗುತ್ತೆ, ಇಟ್ ಈಸ್ ಕನ್ವರ್ಟೆಡ್ ಟು ಹೆಮಿಕೀಟಾಲ್. ಇಂಟರ್ನಲಿ ಕಾರ್ಬೊನೈಲ್ ಗ್ರೂಪು ರಿಯಾಕ್ಟ್ ಆಗಿಬಿಟ್ಟು ನಮಗೇನಾಗುತ್ತೆ, ಹೆಮಿಕೀಟಾಲು ಫಾರಮ್ ಆಗುತ್ತೆ. ಎಗೈನ್ ಆ ಹೆಮಿಕೀಟಾಲ್ ಫಾರ್ಮನ್ನು ಹೇಗೆ ಬರಿತೀರಾ ಅಂತ ಹೇಳಿದ್ರೆ, ಇಲ್ಲಿ ಏನಾಗುತ್ತೆ, ಸೆಕೆಂಡ್ ಕಾರ್ಬನ್ ಆಟಮ್ ಮತ್ತು ಫಿಫ್ತ್ ಕಾರ್ಬನ್ ಆಟಮ್ ಮಧ್ಯ ರಿಯಾಕ್ಷನ್ ಆಗಿಬಿಟ್ಟು ಹೆಮಿಕೀಟಾಲ್ ಫಾರ್ಮ್ ಆಗುತ್ತೆ. ಇನ್ನು ಉಳಿದಿದ್ದ ಸ್ಟ್ರಕ್ಚರ್ ಏನು ಆಲ್ಟ್ರ್ ಆಗಲ್ಲ. ಫಸ್ಟ್ ಕಾರ್ಬನ್ ಆಟಮ್ CH2OH, ಇಲ್ಲಿ ಏನಾಗುತ್ತೆ OH, ಥರ್ಡ್ ಕಾರ್ಬನ್ OHH, ಫೋರ್ತ್ ಕಾರ್ಬನ್ HOH, ಫಿಫ್ತ್ ಕಾರ್ಬನ್ HOH, ಬಟ್ ಏನು ಉಳಿಯುತ್ತೆ, H ಉಳಿಯುತ್ತೆ. ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಕಾರ್ಬನ್ ಆಟಮ್, ಸಿಕ್ಸ್ತ್ ಕಾರ್ಬನ್ ಆಟಮ್. ಈ ಫ್ರಕ್ಟೋಸಲ್ಲಿ ಈ ರಿಂಗು ಯಾವ್ಯಾವ ಕಾರ್ಬನ್ ಮಧ್ಯ ಫಾರ್ಮ್ ಆಗಿದೆ, ಸೆಕೆಂಡ್ ಕಾರ್ಬನ್ನು ಮತ್ತು ಫಿಫ್ತ್ ಕಾರ್ಬನನ್ನು ಈ ಆಕ್ಸಿಜನ್ ಆಟಮು, ಆಕ್ಸಿಜನ್ ಬ್ರಿಡ್ಜ್ ಜಾಯಿನ್ ಆಗಿದೆ. ಸೊ ಟೋಟಲ್ ಎಷ್ಟು ಆಟಮ್ ಬರುತ್ತೆ, 1 2 3 4 5. ಅಂದರೆ ಈ ಫ್ರಕ್ಟೋಸಿಂದ ನಮಗೇನಾಗುತ್ತೆ ಅಂತ ಹೇಳಿದ್ರೆ, ಇನ್ ದ ಫ್ರಕ್ಟೋಸ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ 5 ಮೆಂಬರ್ಡ್ ರಿಂಗ್. ಓಕೆ, ಈ 5 ಮೆಂಬರ್ಡ್ ರಿಂಗು ಎಗೈನ್ ನೋಡಿ, ನಾವಿಲ್ಲಿ ಕನ್ವೆನ್ಷನನ್ನು ಯಾವಾಗಲೂ ನಾವು ಫಾಲೋ ಮಾಡ್ತೀವಿ. ಆ ಕನ್ವೆನ್ಷನ್ ಪ್ರಕಾರ ಏನು, ಫಸ್ಟ್ ಕಾರ್ಬನ್ ಆಟಮ್ ಅಥವಾ ಇಲ್ಲಿ ಸೆಕೆಂಡ್ ಕಾರ್ಬನ್ ಆಟಮು ಲೆಫ್ಟಲ್ಲೇ ಬರುತ್ತೆ. ಇದು ಸೆಕೆಂಡ್ ಕಾರ್ಬನ್ ಆಟಮ್, ಇದು ಥರ್ಡ್ ಕಾರ್ಬನ್ ಆಟಮ್, ದಿಸ್ ಇಸ್ ಫೋರ್ತ್ ಕಾರ್ಬನ್ ಆಟಮ್, ಇದು ಫಿಫ್ತ್ ಕಾರ್ಬನ್ ಆಟಮ್. ಸಿಕ್ಸ್ತ್ ಕಾರ್ಬನ್ ಆಟಮ್ ಏನಾಗುತ್ತೆ, ಇಟ್ ಲೈಸ್ ಅಬೋವ್ ದ ಪ್ಲೇನ್ ಆಫ್ ದ ರಿಂಗ್. ಹಿಂಗಿದೆ, ಯಾವಾಗ್ಲೂ ಹೀಗೆ ಬರಿಬೇಕಾಗತ್ತೆ. ಈಗ ಸೆಕೆಂಡ್ ಕಾರ್ಬನ್ ಆಟಮ್ ಹತ್ರ ನೋಡೋಣ. ಈ ಸೆಕೆಂಡ್ ಕಾರ್ಬನ್ ಆಟಮಿಗೆ ಏನೇನು ಅಟ್ಯಾಚ್ ಆಗಿದೆ, ಲುಕ್ಯೋ, ಒಂದು CH2 ಗ್ರೂಪ್ ಇದೆ, ಒಂದು OH ಗ್ರೂಪ್ ಇದೆ. ಸೊ ದೇರ್ಫೋರ್ ಈ ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ಏನು ಅಂತ ಹೇಳಿದ್ರೆ, ಈ CH2OH ಅಬೋವ್ ದ ಪ್ಲೇನ್ ಆಫ್ ದಿ ರಿಂಗ್ ಬಂದು, ಇಫ್ OH ಬಿಲೋ ದ ಪ್ಲೇನ್ ಆಫ್ ದ ರಿಂಗ್ ಬಂದರೆ ಬರ್ದಿದ್ದೀನಿ. ಥರ್ಡ್ ಕಾರ್ಬನ್ ಆಟಮಲ್ಲಿ ಏನಾಗುತ್ತೆ, ಆಲ್ವೇಸ್ OH ಅಬೋವ್ ದ ಪ್ಲೇನ್ ಆಫ್ ದ ರಿಂಗ್, H ಬಿಲೋ ದ ಪ್ಲೇನ್ ಆಫ್ ದ ರಿಂಗ್. ಫೋರ್ತ್ ಕಾರ್ಬನ್ ಆಟಮ್ ಆ್ಯಸ್ ಯೂಶುವಲ್ HOH. ಫ್ರಕ್ಟೋಸಲ್ಲಿ ದಿಸ್ ಇಸ್ ಫಸ್ಟ್ ಕಾರ್ಬನ್ ಆಟಮ್, ಇದು ಸೆಕೆಂಡು, ಥರ್ಡ್, ಫೋರ್ತ್ ಕಾರ್ಬನ್ ಆಟಮ್, ಫಿಫ್ತ್ ಆ್ಯಂಡ್ ದಿಸ್ ಇಸ್ ಸಿಕ್ಸ್ತ್ ಕಾರ್ಬನ್ ಆಟಮ್. ಈ ಥರ ಫ್ರಕ್ಟೋಸನ್ನ ಬರೆದಾಗ ಇಫ್ ದ OH ಗ್ರೂಪ್ ಇಸ್ ಬಿಲೋ ದ ಪ್ಲೇನ್ ಆಫ್ ದ ರಿಂಗ್, ಈ ಸ್ಟ್ರಕ್ಚರ್ನ ನಾವೇನು ಹೇಳ್ತೀವಿ, ಆಲ್ಫಾ ಡಿ ಫ್ರಕ್ಟೋ ಫ್ಯೂರನೋಸ್. ಅಂದರೆ ಈ ಫ್ರಕ್ಟೋಸ್ ರಿಂಗು ಫ್ಯೂರಾನನ್ನು ಹೋಲೋದ್ರಿಂದ ವಿ ಕಾಲ್ ಇಟ್ ಆಸ್ ಆಲ್ಫಾ ಡಿ ಫ್ರಕ್ಟೋ ಫ್ಯೂರನೋಸ್. ಇದೇ ಥರ ನಾವೇನಾಗುತ್ತೆ, ಈ ಥರ ರಿಂಗ್ ಫಾರಮ್ ಆಗಬೇಕಾದ್ರೆ ಬೀಟಾ ಫಾರಮನ್ನು ಹೊಂದುತ್ತೆ ಫ್ರಕ್ಟೋಸು. ಸೊ ಬೀಟಾ ಫಾರಮ್ ಏನು, ಇಟ್ ಈಸ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಟ್ ಆಫ್ ದ ಆಲ್ಫಾ ಫಾರಮ್. ಈ ಆಲ್ಫಾ ಫಾರಮ್ ಥರನೇ ಇರುತ್ತೆ, ಬಟ್ OH ಏನಾಗುತ್ತೆ, ಇಟ್ ಕಮ್ಸ್ ಅಬೋವ್ ದ ಪ್ಲೇನ್ ಆಫ್ ದ ರಿಂಗ್. CH2OH comes below the plane of the ring. Third carbon OHH, fourth carbon HOH, fifth carbon ಅಲ್ಲಿ sixth carbon ಏನಾಗುತ್ತೆ, CH2OH above the plane of the ring, H below the plane of the ring. ಅಂದರೆ ನಾವು ಆಲ್ಫಾ ಬೀಟಾ ಕಾನ್ಫಿಗರೇಷನ್ ಹೇಳ್ಬೇಕಾದ್ರೆ ಏನನ್ನ ಕನ್ಸಿಡರ್ ಮಾಡಬೇಕು, OH ಮಾತ್ರ ಕನ್ಸಿಡರ್ ಮಾಡ್ತೀವಿ. ವಿ ಶುಡ್ ನಾಟ್ ಕನ್ಸಿಡರ್ CH2OH. Here OH is above the plane of the ring. That's why this form of the fructose is nothing but a beta D fructofuranose ಅಂತ ಕರಿತೀವಿ. Again, no need to say that
Thus alpha form and beta forms are anomers. Alpha and beta forms of the fructoses are anomers. So now I'm going to explain you the structure of mannose. We will know the structure of the mannose. ಸೊ ಈ ಮ್ಯಾನೋಸ್ ಏನು ಎಕ್ಸಾಕ್ಟ್ಲಿ ಗ್ಲೂಕೋಸ್ ಥರನೇ, ಆದರೆ ಸೆಕೆಂಡ್ ಕಾರ್ಬನ್ ಆಟಮು ಏನಾಗಿರುತ್ತೆ OH ಇರುತ್ತೆ. ಐ ಆಮ್ ರಿಪೀಟಿಂಗ್, ಮ್ಯಾನೋಸ್ ಇಸ್ ಎಕ್ಸಾಕ್ಟ್ಲಿ ಅಂದರೆ ಇದನ್ನು ಗ್ಲೂಕೋಸಿಗೆ ಕಂಪೇರ್ ಮಾಡಿ ಹೇಳ್ತಿದ್ದೀನಿ. ಡಿಟ್ಟೋ ಗ್ಲೂಕೋಸ್ ಥರ ಇರುತ್ತೆ, ಆದರೆ ಸೆಕೆಂಡ್ ಕಾರ್ಬನ್ನು ಕೂಡ ಏನಾಗಿರುತ್ತೆ OH ಇರುತ್ತೆ. ಓಪನ್ ಚೈನ್ ಸ್ಟ್ರಕ್ಚರ್ ಬರೆದ್ರೆ ಅಗೈನ್ ಮ್ಯಾನೋಸ್ ಈಸ್ ಇಟ್ಸ್ ಎನ್ ಆಲ್ಡೋಹೆಕ್ಸೋಸ್. ಮ್ಯಾನೋಸ್ ಈಸ್ ಎನ್ ಆಲ್ಡೋಹೆಕ್ಸೋಸ್. ಸೊ ಆ್ಯಸ್ ಯೂಶ್ವಲ್ ನಾವು ಫಸ್ಟ್ 6 ಕಾರ್ಬನ್ಗಳ ಚೈನನ್ನು ಬರೆಯೋಣ. ಸೊ ಫಸ್ಟ್ ಕಾರ್ಬನ್ ಏನು ಆಲ್ವೇಸ್ CHO. ದ 6th ಕಾರ್ಬನ್ ಆಟಮ್ CH2OH. ಈ ಸೆಕೆಂಡ್ ಕಾರ್ಬನ್ ಆಟಮ್ ಏನಾಗಿರುತ್ತೆ OH ಅನ್ನು ಹೊಂದಿರುತ್ತೆ. ಅದರ್ವೈಸ್ ಮಿಕ್ಕಿದ ಸ್ಟ್ರಕ್ಚರ್ ಎಲ್ಲ ಏನು ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ಗ್ಲೂಕೋಸ್. ಅಂದರೆ ಥರ್ಡ್ ಕಾರ್ಬನ್ OH, ಫೋರ್ತ್ ಕಾರ್ಬನ್ HOH, 5th ಕಾರ್ಬನ್ HOH. ಇದು ರಿಂಗ್ ಫಾರ್ಮ್ ಮಾಡಬೇಕಾದ್ರೆ ಏನಾಗುತ್ತೆ, ಹಿಯರ್ ಇಟ್ಸ್ ಗೋಯಿಂಗ್ ಟು ಫಾರ್ಮ್ ಎ ಹೆಮಿಅಸಿಟಾಲ್ ಆ್ಯಂಡ್ ದಿಸ್ ಹೆಮಿಅಸಿಟಾಲ್ ಇಸ್ ಗೋಯಿಂಗ್ ಟು ಬಿ ಫಾರ್ಮ್ಡ್ ಬಿಟ್ವೀನ್ ದ ಫಸ್ಟ್ ಕಾರ್ಬನ್ ಆಟಮ್ ಆ್ಯಂಡ್ 5th ಕಾರ್ಬನ್ ಆಟಮ್ಗಳ ಮಧ್ಯ ಈ ಹೆಮಿಅಸಿಟಾಲ್ ಫಾರ್ಮ್ ಆಗುತ್ತೆ. ಸೊ ಎಲ್ಲಿ ಹೆಮಿಅಸಿಟಾಲ್ ಫಾರ್ಮ್ ಆಗುತ್ತೋ ಇಮ್ಮಿಡಿಯೇಟ್ಲಿ ಅಲ್ಲಿ ಏನು ಒಂದು OH ಗ್ರೂಪ್ ಕ್ರಿಯೇಟ್ ಆಗುತ್ತೆ. ಸೆಕೆಂಡ್ ಕಾರ್ಬನ್ ಏನಿದೆ OH ಇದೆ. ದ ಥರ್ಡ್ ಕಾರ್ಬನ್ ಆಟಮ್ ಇಸ್ OHH. Fourth carbon is HOH, 5th carbon is H and 6th carbon is CH2OH. ಈ ಮ್ಯಾನೋಸು ಕೂಡ ಆಲ್ಫಾ ಮತ್ತು ಬೀಟಾ ಫಾರ್ಮ್ಸಲ್ಲೇ ಇರುತ್ತೆ. ಆಲ್ಫಾ ಡಿ ಮ್ಯಾನೋಸ್ ಕನ್ಸಿಡರ್ ಮಾಡಿದ್ರೆ ಅಗೈನ್ ಇಟ್ ಈಸ್ ಎ ಪೈರನೋಸ್ ರಿಂಗ್ ಸ್ಟ್ರಕ್ಚರ್, ಅಂದರೆ 6 ಮೆಂಬರಿನ ರಿಂಗ್ ಸ್ಟ್ರಕ್ಚರ್ನ ಹೊಂದಿರುತ್ತೆ. ಸೊ ಆಲ್ಫಾ ಫಾರಮ್ ಅಂದರೆ ನಿಮಗೆ ಎಲ್ರಿಗೂ ಗೊತ್ತಿದೆ, ಫಸ್ಟ್ ಕಾರ್ಬನ್ನಲ್ಲಿ ದ OH ಏನಾಗುತ್ತೆ ಇಟ್ ಕಮ್ಸ್ ಬಿಲೋ ದ ಪ್ಲೇನ್ ಆಫ್ ದ ರಿಂಗ್. ಸೆಕೆಂಡ್ ಕಾರ್ಬನ್ ಏನಾಗಿದೆ OH ಇರುತ್ತೆ. ಥರ್ಡ್ ಕಾರ್ಬನ್ನು ಕೂಡ ಏನಾಗಿರುತ್ತೆ OH ಇರುತ್ತೆ. ಫೋರ್ತ್ ಕಾರ್ಬನ್ ಮಾತ್ರ HOH. 5th ಕಾರ್ಬನ್ ಹಿಯರ್ ಇಟ್ ಇಸ್ H ಆ್ಯಂಡ್ ಇನ್ ದ 6th ಕಾರ್ಬನ್ ಇಟ್ ಈಸ್ CH2OH. ಇದನ್ನು ನಾವೇನಂತ ಕರಿತೀವಿ ಆಲ್ಫಾ ಡಿ ಮ್ಯಾನೋಸ್ ಅಥವಾ ಆಲ್ಫಾ ಡಿ ಮ್ಯಾನೋಪೈರನೋಸ್ ಅಂತ ಕರಿತೀವಿ. ಸಿಮಿಲರ್ಲಿ ನಾವು ಬೀಟಾ ಫಾರಮನ್ನು ಬರೆದ್ರೆ ಈ ಬೀಟಾ ಫಾರ್ಮಲ್ಲೂ ಕೂಡ ಏನಾಗುತ್ತೆ ಇಟ್ ಈಸ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದ ಆಲ್ಫಾ ಫಾರಮ್, ಬಟ್ ಇನ್ ದ ಫಸ್ಟ್ ಕಾರ್ಬನ್ ಆಟಮ್ ದ OH ಕಮ್ಸ್ ಅಬೋವ್ ದ ಪ್ಲೇನ್ ಆಫ್ ದ ರಿಂಗ್. ಸಿ ಸೆಕೆಂಡು OHH, ಥರ್ಡ್ ಕಾರ್ಬನ್ನು OHH, ಫೋರ್ತ್ ಕಾರ್ಬನ್ ಮಾತ್ರ HOH. ಹಿಯರ್ ಇಟ್ ಇಸ್ H and here it is CH2OH and this is nothing but the beta form of the mannose or beta D mannopyranose or beta D mannose. Again I will say that both these alpha and beta forms are anomers. ಸೊ ನೋಡಿ ಗ್ಲೂಕೋಸ್ ಸ್ಟ್ರಕ್ಚರ್ ಒಂದನ್ನು ಕಲಿತ್ರೆ ಅದಕ್ಕೆ ರಿಲೇಟಿವ್ ಆಗಿ ಗ್ಲೂಕೋಸಿಗೆ ಕಂಪೇರ್ ಮಾಡಿಕೊಂಡು ನಾವೇನು ಮಾಡ್ಬೋದು ಬೇರೆ ಬೇರೆ ಶುಗರ್ಸನ್ನು ಸ್ಟ್ರಕ್ಚರ್ಸನ್ನು ಕಲಿತಾ ಹೋಗ್ಬೋದು. ಸೊ ಇಲ್ಲಿಗೆ ನಾವು ಏನು ಮಾಡಿದ್ವಿ 4 ಮಾನೋಸ್ಯಾಕರೈಡ್ಸನ್ನು ವಿ ಹ್ಯಾವ್ ಲರ್ನ್ ದ 4 ಮಾನೋಸ್ಯಾಕರೈಡ್ಸ್ ಹಿಯರ್. ಓಕೆ, ಈಗ ನಾನೇನು ಯಾವ ಸ್ಟ್ರಕ್ಚರ್ಸನ್ನು ಕಲಿಯೋಣ, ರೈಬೋಸ್. ರೈಬೋಸ್ ಈಸ್ ಅಗೈನ್ ಇಟ್ಸ್ ಅನ್ ಆಲ್ಡೋಸ್. ರೈಬೋಸ್ ಇಸ್ ಅನ್ ಆಲ್ಡೋಪೆಂಟೋಸ್. ಅಂದರೆ ಏನು ತುಂಬ ಕ್ವಿಕ್ಕಾಗಿ ಬರಿಬೇಕಂದ್ರೆ ಏನು ಮಾಡ್ತೀವಿ ಅಗೈನ್ 5 ಕಾರ್ಬನ್ನ ಚೈನಗಳನ್ನ ಈ ಥರ ಬರ್ಕೊಂಬಿಡಿ. ಫಸ್ಟ್ ಕಾರ್ಬನ್ CHO, ಲಾಸ್ಟ್ ಕಾರ್ಬನ್ CH2OH, ಉಳಿದಿರೋದೆಲ್ಲ ಕಾರ್ಬನ್ಸ್ ಏನು HOH. ಹಿಯರ್ ಇಟ್ ಈಸ್ HOH, ಹಿಯರ್ ಇಟ್ ಈಸ್ HOH. ದಿಸ್ ಫೋರ್ತ್ ಕಾರ್ಬನ್ ಈಸ್ ಆಲ್ಸೋ HOH. ಹೆಮಿಅಸಿಟಾಲ್ ಹೇಗೆ ಫಾರಮ್ ಆಗುತ್ತೆ ಬಿಟ್ವೀನ್ ದಿಸ್ ಫಸ್ಟ್ ಕಾರ್ಬನ್ ಆಟಮ್ ಆ್ಯಂಡ್ ಫೋರ್ತ್ ಕಾರ್ಬನ್ ಆಟಮ್. ಮತ್ತು ಅದೇ ಚೈನನ್ನು ಬರೆದ್ರೆ ಸಿ ಎ ಹೆಮಿಅಸಿಟಾಲ್ ಇಸ್ ಗೋಯಿಂಗ್ ಟು ಬಿ ಫಾರ್ಮ್ಡ್ ಬಿಟ್ವೀನ್ ದಿ
ಫಸ್ಟ್ ಆ್ಯಂಡ್ ಫೋರ್ತ್ ಕಾರ್ಬನ್ ಆಟಮ್. ಇಲ್ಲಿ ಏನಾಯಿತು ಆಗ 1 OH. ಸೊ ಇನ್ನು ಮಿಕ್ಕಿರೋದೆಲ್ಲ ಏನು ಬರೀತೀರಾ, HOH ಬರೀತೀರಾ. ದ ಲಾಸ್ಟ್ ಕಾರ್ಬನ್ ಏನು, CH2OH. ಈ ಫ್ರಕ್ಟೋಸನ್ನ ನಾವು ಕನ್ಸಿಡರ್ ಮಾಡಿದ್ರೆ ರಿಂಗ್ ಫಾರಮಲ್ಲಿರುತ್ತೆ. ಇದು 5 ಮೆಂಬರ್ಡ್ ರಿಂಗ್. ಸಿ ಕೌಂಟ್ ಮಾಡ್ಕೊಳ್ಳಿ ನೋಡಿ, 1 2 3 4 ಆ್ಯಂಡ್ ದಿಸ್ ಇಸ್ 5. ಅಂದರೆ ಸಿ 1 2 3 4 5. ಸೊ 5 ಮೆಂಬರ್ಡ್ ರಿಂಗು ಅಂದರೆ ಏನು, ಫಸ್ಟ್ ಕಾರ್ಬನ್ನು ಮತ್ತು ಫೋರ್ತ್ ಕಾರ್ಬನ್ ಮಧ್ಯ ಆಕ್ಸಿಜನ್ ಬ್ರಿಡ್ಜ್ ಇರುತ್ತೆ. ಸೊ 5 ಮೆಂಬರ್ಡ್ ರಿಂಗ್ ಅಂದರೆ ನೀಡ್ಲೆಸ್ ಟು ಸೇ ಇಟ್ ಇಸ್ ಫ್ಯೂರನೋಸ್ ಫಾರಮಲ್ಲಿರುತ್ತೆ. ಸೊ ಈ ಫ್ಯೂರನೋಸ್ ಫಾರ್ಮಲ್ಲಿ ಇದು ತುಂಬ ಸುಲಭ. ರೈಬೋಸ್ ಏನು ಹೇಳಿ, ಆಲ್ಫಾ ಫಾರಮಲ್ಲಿ OHನ ಕೆಳಗಡೆ ಬರೀತೀರಾ, ಇನ್ನೆಲ್ಲ HOH ಅಂದರೆ ಸೆಕೆಂಡ್ ಕಾರ್ಬನ್ HOH, ಥರ್ಡ್ ಕಾರ್ಬನ್ನು ಕೂಡ ಇಟ್ ಈಸ್ HOH. ಫೋರ್ತ್ ಕಾರ್ಬನ್ನು ಇಲ್ಲಿದೆ, ದಿಸ್ ಇಸ್ ಫೋರ್ತ್ ಕಾರ್ಬನ್ ಆಟಮ್. ಅಕಾರ್ಡಿಂಗ್ ಟು ದ ಕನ್ವೆನ್ಷನ್ ಲಾಸ್ಟ್ ಕಾರ್ಬನ್ ಆಟಮ್ನ ನಾವು ಅಬೋವ್ ದ ಪ್ಲೇನ್ ಆಫ್ ದ ರಿಂಗ್ ಬರಿತೀವಿ. ಈ ಹೆಚ್ಚನ್ನ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ರೈಟ್ ದಿಸ್ H ಆಸ್ ಬಿಲೋ ದ ಪ್ಲೇನ್ ಆಫ್ ದ ರಿಂಗ್. ಇದು ಯಾವ ಫಾರ್ಮು, ದಿಸ್ ಇಸ್ ಆಲ್ಫಾ ಡಿ ರೈಬೋಸ್. ಅದೇ ಥರ ಏನಾಗುತ್ತೆ, ಈ ರೈಬೋಸ್ ಕೂಡ ಏನಾಗಿರುತ್ತೆ, ಇಟ್ ಈಸ್ 5 ಕಾರ್ಬನ್ 5 ಮೆಂಬರ್ಡ್ ರಿಂಗಲ್ಲೇ ಇರುತ್ತೆ. ಈ 5 ಮೆಂಬರ್ಡ್ ರಿಂಗ್ ಬೀಟಾ ಡಿ ಫಾರಮು ಸೇಮ್ ಇದು ಏನು ಆಲ್ಫಾ ಫಾರಮ್ ಥರನೇ ಇರುತ್ತೆ. ಆದರೆ OH ಮಾತ್ರ ಅಬೋವ್ ದ ಪ್ಲೇನ್ ಆಫ್ ದ ರಿಂಗ್. ದ ರೆಸ್ಟ್ ಈಸ್ HOH. ರೆಸ್ಟ್ ಮೀನ್ಸ್ ದ ಸೆಕೆಂಡ್ ಆ್ಯಂಡ್ ಥರ್ಡ್ ಕಾರ್ಬನ್ ಆಟಮ್ ಏನಾಗುತ್ತೆ, HOH. ಹಿಯರ್ ಇಟ್ ಈಸ್ CH2OH H. ನೋಡಿ ಇಲ್ಲಿ ಚೇಂಜ್ ಇರೋದು ಮಾತ್ರ ಏನು, ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದ ಫಸ್ಟ್ ಕಾರ್ಬನ್ ಆಟಮ್. ಸೊ ಇದನ್ನು ನಾವೇನಂತ ಕರಿತೀವಿ, ದಿಸ್ ಇಸ್ ಬೀಟಾ ಡಿ ರೈಬೋಸ್. ಇವೆರಡೂ ಕೂಡ ಏನು, ಅಗೈನ್ ದೀಸ್ ಟು ಆರ್ ಆ್ಯನೋಮರ್ಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದಿ ಡಿಫ್ರೆಂಟ್ ಮಾನೋಸಕರೈಡ್ಸ್. ಈ 4 ನೀವು ಮಾನೋಸಕರೈಡ್ಸನ್ನು ಥರೋ ಆಗಿ ಕಲಿತ್ಬಿಟ್ರೆ, ಓಕೆ, ಈ 4 ಮಾನೋಸಕರೈಡ್ಸನ್ನು ನೀವು ಥರೋ ಆಗಿ ಕಲಿತ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಡೈಸಕರೈಡ್ಸನ್ನು ಪಾಲಿಸಕರೈಡ್ಸನ್ನು ನೀವು ಆರಾಮಾಗಿ 4 ಮೀನ್ಸ್ ಈ 5 ಈ 5 ಮಾನೋಸಕರೈಡ್ಸನ್ನು ನೀವು ಥರೋ ಆಗಿ ಕಲಿತ್ಬಿಟ್ರೆ ಏನಾಗುತ್ತೆ, ಎಲ್ಲ ಕಾರ್ಬೋಹೈಡ್ರೇಟ್ಸು ಸ್ಟ್ರಕ್ಚರ್ಸು ಕಾನ್ಸೆಪ್ಟು ನಿಮಗೆ ತುಂಬ ಬೇಗ ಚೆನ್ನಾಗಿ ಅರ್ಥ ಆಗುತ್ತೆ.